ಕತೆ ಹೇಳೋದಕ್ಕೆ ಬಹಳಷ್ಟು ದಾರಿಗಳಿವೆ. ಅದರಲ್ಲಿ ವಿಶೇಷವಾದ ದಾರಿ ಅಂದ್ರೆ ಅದು ಆನಿಮೆ. ಆ ದಾರಿಯಲ್ಲಿ ಅತ್ಯಂತ ಯಶಸ್ಸು ಪಡೆದ ನಿರ್ದೇಶಕ ಹಯಾಒ ಮಿಯಾಜಾಕಿ. ಈಗ ಅವರ ಟಾಪ್ 5 ಆನಿಮೆಗಳನ್ನ ನೋಡ್ಕೊಂಬರೋಣ. ನಮ್ ಲಿಸ್ಟ್ ನಲ್ಲಿ 5ನೇ ಸ್ಥಾನದಲ್ಲಿರೋದು ಪ್ರಿನ್ಸೆಸ್ ಮೊನೊನೊಕೆ. ಒಂದ್ ಕಡೆ ಕಬ್ಬಿಣದ ಫ್ಯಾಕ್ಟರಿನ ವಿಸ್ತಾರ ಮಾಡಲು ಕಾಡನ್ನ ನಾಶ ಮಾಡ್ತಿರೋ ಮನುಷ್ಯರು, ಇನ್ನೊಂದ್ ಕಡೆ ಕಾಡನ್ನ ಮತ್ತೆ ಅಲ್ಲಿನ ಪ್ರಾಣಿ ದೇವತೆಗಳನ್ನು ಉಳಿಸಲು ಹೋರಾಡುವ ತೋಳಗಳ ಮಡಿಲಲ್ಲಿ ಬೆಳೆದ ಹುಡುಗಿ ಸ್ಯಾನ್. ಇವರಿಬ್ಬರ ನಡುವೆ ಸಿಕ್ಕಿ ಬೀಳುವ ರಾಜ್ಕುಮಾರ್ ಅಶತಾಕ ಹೇಗೆ ಶಾಂತಿಯನ್ನು ತರಲು ಪ್ರಯತ್ನ ಪಡ್ತಾನೆ ಅನ್ನೋದೇ ಇಲ್ಲಿನ ಕತೆ. ಮನುಷ್ಯನ ದುರಾಸೆ ಹೇಗೆ ಪ್ರಕೃತಿಯನ್ನ ನಾಶ ಮಾಡುತ್ತೆ, ಪ್ರಕೃತಿ ಜೊತೆ ಹೊಂದ್ಕೊಂಡು ಬದುಕೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾ ತಿಳಿಸ್ಕೊಡುತ್ತೆ. 4ನೇ ಸ್ಥಾನದಲ್ಲಿರೋದು ಹೌಲ್ಸ್ ಮೂವಿಂಗ್ ಕ್ಯಾಸಲ್. ಇದು ಬ್ರಿಟಿಷ್ ಲೇಖಕಿ ಡಯಾನಾ ವೈನ್ ಜೋನ್ಸ್ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಇದರಲ್ಲಿ ಸೋಫಿ ಎಂಬ ಮುಗ್ಧ ಹುಡುಗಿಗೆ ಮಾಟಗಾತಿಯೊಬ್ಳು ಶಾಪ ನೀಡಿ 90 ವರ್ಷದ ಮುದುಕಿಯನ್ನಾಗಿ ಮಾಡ್ತಾಳೆ. ತನ್ನ ಶಾಪ ವಿಮೋಚನೆಗಾಗಿ ಹೋರಾಡೋ ಸೋಫಿಗೆ ಮಾಂತ್ರಿಕ ಹೌಲ್ ಮತ್ತೆ ಅವನ ವಿಚಿತ್ರವಾದ ಚಲಿಸುವ ಕೋಟ ಸಿಗುತ್ತದೆ. ಪ್ರೀತಿ ವಯಸ್ಸು ಕೇವಲ ದೇಹಕ್ಕಷ್ಟೇ ಹೊರತು ಮನಸ್ಸಿಗೆಲ್ಲ ಅನ್ನೋದು ಇಲ್ಲಿನ ಸಂದೇಶ. 3ನೇ ಸ್ಥಾನದಲ್ಲಿರೋದು ದ ಬಾಯ್ ಅಂಡ್ ದ ಹೆರಾನ್. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ತನ್ನ ತಾಯಿಯನ್ನ ಕಳೆದುಕೊಳ್ಳುವ ಮಹಿತೋ ಎಂಬ ಹುಡುಗನ ಸುತ್ತ ಕತೆ ಸಾಗುತ್ತೆ. ಒಂದು ವಿಚಿತ್ರ ಹೆರಾನ್ ಹಕ್ಕಿ ಅವನನ್ನ ಜೀವ ಮತ್ತೆ ಸಾವು ಎರಡು ಒಂದಾಗುವ ಒಂದು ಮಾಂತ್ರಿಕ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರೀತಿ ಪಾತ್ರರನ್ನ ಮರೆತು ಮುಂದೆ ಸಾಗುವುದು ಹೇಗೆ ಅನ್ನೋದನ್ನ ಫಿಲಾಸಫಿಕಲ್ ವೇ ನಲ್ಲಿ ಇಲ್ಲಿ ಹೇಳಿದ್ದಾರೆ. ನಮ್ಮ ಲಿಸ್ಟ್ ನಲ್ಲಿ 2ನೇ ಸ್ಥಾನದಲ್ಲಿರೋದು ಮೈ ನೈಬರ್ ಟೊಟೊರೋ. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿರೋ ತಾಯಿ ಹತ್ರ ಇರಲು ತಂದೆ ಜೊತೆಗೆ ಹಳ್ಳಿಗೆ ಬರುವ ಇಬ್ಬರು ಸಣ್ಣ ಹೆಣ್ಣು ಮಕ್ಕಳಿಗೆ ಅಲ್ಲಿನ ಕಾಡಿನ ದೇವತೆ ಟೊಟೊರೋ ಪರಿಚಯ ಆಗುತ್ತೆ. ಈ ಸಿನಿಮಾದಲ್ಲಿ ಪ್ರಕೃತಿ ಸೌಂದರ್ಯ ಮತ್ತೆ ಒಡ ಹುಟ್ಟಿದವರ ಪ್ರೀತಿಯನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಇನ್ನ ಮೊದಲನೇ ಸ್ಥಾನದಲ್ಲಿರೋದು ಸ್ಪಿರಿಟೆಡ್ ಅವೇ. ಇದು ಹೊಸ ಊರಿಗೆ ಹೋಗುವಾಗ ದಾರಿ ತಪ್ಪಿ ಆತ್ಮಗಳು ವಾಸಿಸುವ ಮಾಂತ್ರಿಕ ಜಗತ್ತಿಗೆ ತಲುಪುವ 10 ವರ್ಷದ ಹುಡುಗಿ ಚಿಹಿರೋಳ ಕತೆ. ಅವಳ ತಂದೆ ತಾಯಿ ದುರಾಸೆಯಿಂದಾಗಿ ಹಂದಿಗಳಾಗಿ ಬದಲಾಗ್ತಾರೆ. ಅವರನ್ನ ರಕ್ಷಿಸೋಕೆ ಚಿಹಿರೋ ಸ್ಪಿರಿಟ್ ಗಳ ಬಾತ್ ಹೌಸ್ ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಒಬ್ಬ ಸಾಮಾನ್ಯ ಹೆದರುವ ಹುಡುಗಿ ಜವಾಬ್ದಾರಿ ಬಂದಾಗ ಹೇಗೆ ಧೈರ್ಯಶಾಲಿಯಾಗಿ ಬೆಳಿತಾಳೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಹಯಾಒ ಮಿಯಾಜಾಕಿ ಅವರ ಸಿನಿಮಾಗಳು ಕೇವಲ ಕಣ್ಣಿಗೆ ಹಬ್ಬ ಅಲ್ಲ, ಅವು ಆತ್ಮಕ್ಕೆ ಹತ್ತಿರ ಆಗುವಂತ ಸಿನಿಮಾಗಳು. ನೀವು ಈ ಸಿನಿಮಾಗಳನ್ನ ನೋಡಿಲ್ಲ ಅಂದ್ರೆ ಈ ಕೂಡಲೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಈ 5 ಸಿನಿಮಾಗಳಲ್ಲಿ ನಿಮಗೆ ಅತ್ಯಂತ ಇಷ್ಟ ಆದ ಸಿನಿಮಾ ಯಾವುದು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.